ಒಂದು ಕ್ಷಣ ಯೋಚನೆ ಮಾಡಿ. ನಂಬಿಕೆ, ಆಚರಣೆಗಳು ಇವೆಲ್ಲ ಸೇರಿ ಒಂದು ಇಡೀ ಸಮುದಾಯವನ್ನೇ ಹೇಗೆ ಒಂದಾಗಿ ಹಿಡಿದಿರ್ಬೋದು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವೆಲ್ಲರೂ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಆಲೂರಿಗೆ ಹೋಗಿ ಬರೋಣ. ಅಲ್ಲಿನ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಸುತ್ತ ಹೆಣೆದುಕೊಂಡಿರುವ ಅಚಲ ನಂಬಿಕೆಯ ಕಥೆಯನ್ನೊಮ್ಮೆ ಕೇಳೋಣ. ಯಾವುದೇ ಒಂದು ಜಾಗವನ್ನ ಪವಿತ್ರ ಅಂತ ನಾವು ಯಾಕೆ ಕರಿತೀವಿ? ಅಷ್ಟಕ್ಕೂ ಅದನ್ನ ಪವಿತ್ರವಾಗಿಸೋದು ಯಾವುದು? ಅಲ್ಲಿರೋ ಕಲ್ಲಿನ ಮೂರ್ತಿನ ಅಥವಾ ಅದರ ಸಾವಿರಾರು ವರ್ಷಗಳ ಇತಿಹಾಸನ? ಇಲ್ಲ, ಅಲ್ಲಿ ಸೇರುವ ಜನರ ಆ ಅಚಲವಾದ ನಂಬಿಕೆನ? ಬಹುಶಃ ಆಲೂರಿನ ಏಕತೆ ಇದೆಯಲ್ಲ, ಅದು ಈ ಪ್ರಶ್ನೆಗೆ ಒಂದು ಅದ್ಭುತವಾದ ಉತ್ತರ ಕೊಡುತ್ತೆ. ಸರಿ, ಹಾಗಾದ್ರೆ ಈ ಪಯಣದಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂತಂದ್ರೆ, ಮೊದಲು ಪುಣ್ಯಭೂಮಿ ಆಲೂರು ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಅಲ್ಲಿನ ನಂಬಿಕೆಯ ಕೇಂದ್ರವಾದ ಶ್ರೀ ನಂದಿ ಬಸವೇಶ್ವರನ ಬಗ್ಗೆ ಮಾತಾಡೋಣ. ನಂತರ ಅಲ್ಲಿರೋ ಒಂದು ತುಂಬಾನೇ ವಿಶಿಷ್ಟವಾದ ಭಯ ಭಕ್ತಿ ಎರಡನ್ನೂ ಹುಟ್ಟಿಸೋ ಗೂಳಿ ಸಂಪ್ರದಾಯದ ಕಡೆಗೆ ಹೋಗೋಣ. ಹಾಗೆ ಅಲ್ಲಿನ ವಾರ್ಷಿಕ ಉತ್ಸವಗಳ ಸಂಭ್ರಮವನ್ನು ನೋಡಿ ಕೊನೆಗೆ ಈ ಎಲ್ಲದರ ಮೂಲವಾದ ಆ ದಿವ್ಯ ಅನುಭವ, ಅಚಲ ನಂಬಿಕೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ನಮ್ಮ ಪಯಣದ ಮೊದಲ ನಿಲ್ದಾಣ ಪುಣ್ಯಭೂಮಿ ಆಲೂರು. ನೋಡಿ, ಆಲೂರು ಅಂದ್ರೆ ಕೇವಲ ಒಂದು ನಕ್ಷೆಯಲ್ಲಿ ಕಾಣೋ ಊರಲ್ಲ, ಅದನ್ನ ಪುಣ್ಯಭೂಮಿ ಅಂತಾನೆ ಕರೀತಾರೆ. ಅಂದ್ರೆ ತಲೆ ತಲಾಂತರಗಳಿಂದ ಬಂದಿರೋ ಧಾರ್ಮಿಕ ಪರಂಪರೆ, ಆಳವಾದ ಭಕ್ತಿ ಇದೆಲ್ಲ ಇಲ್ಲಿನ ಜನರ ಜೀವನದ ಒಂದು ಭಾಗವೇ ಆಗಿ ಹೋಗಿದೆ. ಆ ಊರಿಗೆ ಕಾಲಿಟ್ಟ ತಕ್ಷಣವೇ ಆ ಶ್ರದ್ಧೆಯ ಒಂದು ಅನುಭವ ಆಗುತ್ತೆ ಅಂತಾರೆ. ಇಂಥ ಒಂದು ಪುಣ್ಯಭೂಮಿಗೆ ಹೃದಯ ಭಾಗ ಅಂದ್ರೆ ಅದು ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನ. ಇದು ಬರೀ ಕಲ್ಲು ಸಿಮೆಂಟ್ ಕಟ್ಟಡ ಅಂತ ಅನ್ಕೋಬೇಡಿ. ಬದಲಿಗೆ ಇದು ಇಲ್ಲಿನ ಜನರ ನಂಬಿಕೆ, ಅವರ ಭಕ್ತಿ, ಅವರ ಶ್ರದ್ಧೆ ಎಲ್ಲದರ ಒಂದು ಜೀವಂತ ಸಂಕೇತ. ಒಂದು ರೀತಿ ಹೇಳೋದಾದ್ರೆ ಈ ದೇಗುಲವೇ ಆಲೂರಿನ ಗುರುತು, ಅದರ ಅಸ್ಮಿತೆ. ಹಾಗಾದ್ರೆ ಈ ದೇವಸ್ಥಾನಕ್ಕೆ ಇಷ್ಟೊಂದು ಶಕ್ತಿ, ಇಷ್ಟೊಂದು ಮಹತ್ವ ಯಾಕೆ ಬಂತು? ಇದರ ಹಿಂದಿರುವ ಆ ಮೂಲ ನಂಬಿಕೆ ತರಿ ಏನು? ಇಲ್ಲಿನ ಒಂದು ತುಂಬಾನೇ ಆಸಕ್ತಿಕರವಾದ ನಂಬಿಕೆ ಏನು ಗೊತ್ತಾ? ಇಲ್ಲಿರೋ ಶ್ರೀ ನಂದಿ ಬಸವೇಶ್ವರನನ್ನ ಉದ್ಭವ ಜ್ಯೋತಿರ್ಲಿಂಗ ಅಂತ ಪೂಜೆ ಮಾಡ್ತಾರೆ. ಉದ್ಭವ ಅಂದ್ರೆ ತಾನಾಗಿಯೇ ಹುಟ್ಟಿದ್ದು, ಪ್ರಕಟಗೊಂಡಿದ್ದು. ಜ್ಯೋತಿರ್ಲಿಂಗ ಅಂದ್ರೆ ದೈವಿಕ ಬೆಳಕಿನ ಸ್ವರೂಪ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಈ ಲಿಂಗವನ್ನ ಯಾರೂ ಕೆತ್ತಿ ಕೂರಿಸಿದ್ದಲ್ಲ, ಇದು ಸ್ವಯಂಭೂ ತಾನಾಗಿಯೇ ಇಲ್ಲಿ ನೆಲೆಸಿದೆ ಅನ್ನೋದು ಇಲ್ಲಿನ ಜನರ ಅಚಲವಾದ ನಂಬಿಕೆ. ಇನ್ನು ಈ ದೇವರಿಗೆ ಸೋಮವಾರ ಅಂದ್ರೆ ಬಹಳನೇ ವಿಶೇಷವಾದ ದಿನ. ಆ ದಿನ ಇಲ್ಲಿಗೆ ಬಂದು ದರ್ಶನ ಮಾಡಿದ್ರೆ ಮನಸ್ಸಿಗೆ ಒಂದ್ ರೀತಿ ಹೇಳೋಕಾಗದ ಶಾಂತಿ ಸಿಗುತ್ತೆ ಅಂತ ಇಲ್ಲಿಗೆ ಬರೋ ಭಕ್ತರು ಹೇಳ್ತಾರೆ. ಇದೇ ಕಾರಣಕ್ಕೆ ಪ್ರತಿ ಸೋಮವಾರ ಬರೀ ಆಲೂರಿನ ಜನ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ಜನಸಾಗರಡೆ ಇಲ್ಲಿಗೆ ಹರಿದು ಬರುತ್ತೆ. ಇದೇ ನೋಡಿ ದೇವಸ್ಥಾನಕ್ಕೂ ಮತ್ತು ಸಮುದಾಯಕ್ಕೂ ಇರೋ ಆ ಬಾಂಧವ್ಯವನ್ನ ಗಟ್ಟಿಯಾಗಿ ಹಿಡಿದಿಟ್ಟಿರೋದು. ಸರಿ, ಈಗ ಬರೋಣ ಇಲ್ಲಿನ ಒಂದು ಅತ್ಯಂತ ವಿಶಿಷ್ಟ, ಅಷ್ಟೇ ಕುತೂಹಲಕಾರಿಯಾದ ಸಂಪ್ರದಾಯದ ಕಡೆಗೆ. ಇದು ಎಂಥ ಸಂಪ್ರದಾಯ ಅಂದ್ರೆ ಇದು ಒಂದೇ ಸಮಯದಲ್ಲಿ ಭಯ ಮತ್ತು ಭಕ್ತಿ ಎರಡನ್ನೂ ಒಟ್ಟೊಟ್ಟಿಗೆ ಹುಟ್ಟಿಸ್ಬಿಡುತ್ತೆ. ಅದೇನಪ್ಪ ಅಂದ್ರೆ ಭಕ್ತರು ತಾವು ಬೇಡಿಕೊಂಡ ಹರಕೆ ಈಡೇರಿದಾಗ ಕೃತಜ್ಞತಾ ಭಾವದಿಂದ ದೇವರಿಗೆ ಗೂಳಿಗಳನ್ನ ಅರ್ಪಿಸ್ತಾರೆ. ಆಮೇಲೆ ಈ ಗೂಳಿಗಳು ದೇವಸ್ಥಾನದ ಆವರಣದಲ್ಲೇ ಸ್ವತಂತ್ರವಾಗಿ ಬದುಕ್ತವೆ. ಇದನ್ನ ಬರೀ ಒಂದು ಪ್ರಾಣಿದಾನ ಅಂತ ನೋಡೋಕ್ಕಾಗಲ್ಲ, ಇದು ಅದಕ್ಕಿಂತ ದೊಡ್ಡದು. ಇದು ತಮ್ಮ ಭಕ್ತಿಯನ್ನ, ದೇವ್ರ ಮೇಲಿನ ತಮ್ಮ ನಂಬಿಕೆಯನ್ನ ಮತ್ತೊಮ್ಮೆ ಸಮರ್ಪಣೆ ಮಾಡುವಂತ ಒಂದು ಭಾವನಾತ್ಮಕ ಘಳಿಗೆ. ಇಲ್ಲಿರೋ ಈ ಗೂಳಿಗಳ ಬಗ್ಗೆ ಒಂದು ಅದ್ಭುತವಾದ ನಂಬಿಕೆ ಇದೆ. ಅದೆಂಥ ನಂಬಿಕೆ ಅಂದ್ರೆ ಇಲ್ಲಿ 2 ಮುಖಗಳಿವೆ. ಭಕ್ತರ ಪಾಲಿಗೆ ಈ ಸಾವಿರಾರು ಗೂಳಿಗಳು ದೇವರ ಸ್ವರೂಪದಂತೆ. ಅವು ಯಾರೇ ಭಕ್ತರಿಗೂ ಎಂದಿಗೂ ತೊಂದರೆ ಕೊಡೋದಿಲ್ಲ ಅಂತಾರೆ. ಆದ್ರೆ ಅನ್ಯಾಯ ಮಾಡಿದವರ ಪಾಲಿಗೆ ಇವೇ ಗೂಳಿಗಳು ದೈವಿಕ ನ್ಯಾಯದ ಸಂಕೇತಗಳಾಗಿ ಕಾಣಿಸ್ತವೆ. ತಪ್ಪು ಮಾಡಿದ್ರೆ ದೇವರ ನ್ಯಾಯದಿಂದ ಯಾರು ತಪ್ಪಿಸ್ಕೊಳ್ಳೋಕಾಗಲ್ಲ ಅನ್ನೋ ಒಂದು ಗಟ್ಟಿ ನಂಬಿಕೆ ಇದರಿಂದಿದೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾದ ವಿಷಯ ಏನು ಅಂದ್ರೆ ಈ ಗೂಳಿ ಸಂಪ್ರದಾಯ ಅನ್ನೋದು ಕೇವಲ ಒಂದು ಆಚರಣೆಯಾಗಿ ಉಳಿದಿಲ್ಲ. ಇದು ಇಡೀ ಸಮುದಾಯಕ್ಕೆ ಒಂದು ರೀತಿ ನೈತಿಕ ದಿಕ್ಸೂಚಿಯಂತೆ ಕೆಲಸ ಮಾಡುತ್ತೆ. ದೇವರ ನ್ಯಾಯ ಅನ್ನೋದು ಸದಾ ನಮ್ಮ ಜೊತೆಗಿರುತ್ತೆ, ನಮ್ಮನ್ನ ನೋಡ್ತಿರುತ್ತೆ ಅನ್ನೋ ಅರಿವಿದೆಯಲ್ಲ, ಅದೇ ಜನರನ್ನು ಪ್ರಾಮಾಣಿಕವಾಗಿ ಸರಿ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತೆ. ಸರಿ, ಈ ಗಂಭೀರ ವಾತಾವರಣದಿಂದ ಸ್ವಲ್ಪ ಹೊರಬಂದು ಸಂಭ್ರಮದ ಕ್ಷಣಗಳ ಕಡೆಗೆ ಹೋಗೋಣ. ದೇವಸ್ಥಾನ ಅಂದ್ರೆ ಬರೀ ಪೂಜೆ ಪುನಸ್ಕಾರ ಅಷ್ಟೇ ಅಲ್ಲ, ಅಲ್ಲಿ ಹಬ್ಬಗಳು ಇರುತ್ತೆ ಅಲ್ವಾ? ಇಲ್ಲಿ ನಡೆಯೋ ವಾರ್ಷಿಕ ಉತ್ಸವಗಳು ಇಡೀ ಸಮುದಾಯವನ್ನೇ ಹೇಗೆ ಒಂದಾಗಿಸುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ವರ್ಷದಲ್ಲಿ 2 ದೊಡ್ಡ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಒಂದು ಶ್ರಾವಣ ಮಾಸದಲ್ಲಿ, ಆಗ ಡೊಳ್ಳು ವಾದ್ಯದ ಗಂಭೀರ ನಾದದ ಜೊತೆಗೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಇನ್ನೊಂದು ಕಾರ್ತಿಕ ಮಾಸದಲ್ಲಿ,
ಈ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು. ಒಂದು ರೀತಿ ಕಲೆಯ ಆರಾಧನೆ ನಡೆಯುತ್ತೆ. ಅಷ್ಟೇ ಅಲ್ಲ, ಶ್ರಾವಣದಲ್ಲಿ ಸಿಹಿಯಾದ ಕರಿಗೆಡಬು ಪ್ರಸಾದವಾಗಿ ಸಿಕ್ಕರೆ ಕಾರ್ತಿಕದಲ್ಲಿ ಸಾವಿರಾರು ಜನರಿಗೆ ಬೃಹತ್ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಸಂಜೆ ಹೊತ್ತಲ್ಲಿ ದೇವಸ್ಥಾನಕ್ಕೆ ಸೀರಿಯಲ್ ಲೈಟ್ಗಳ ಅಲಂಕಾರ ಮಾಡ್ತಾರಲ್ಲ, ಆಹಾ, ನೋಡೋಕೆ 2 ಕಣ್ಣು ಸಾಲದು. ಇಡೀ ದೇವಸ್ಥಾನದ ಆವರಣವೇ ಒಂದು ದೈವಿಕ ಲೋಕದ ಹಾಗೆ ಕಂಗೊಳಿಸುತ್ತೆ. ಆ ಬಣ್ಣ ಬಣ್ಣದ ಬೆಳಕಿನ ಚಿತ್ತಾರವನ್ನ ನೋಡೋದೇ ಭಕ್ತರಿಗೆ ಒಂದು ದೊಡ್ಡ ಆಧ್ಯಾತ್ಮಿಕ ಅನುಭವ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ವಿ. ಈ ಆಚರಣೆಗಳು, ಈ ಸಂಪ್ರದಾಯಗಳು, ಈ ಉತ್ಸವಗಳು, ಇದೆಲ್ಲ ಸೇರಿ ಕೊನೆಗೆ ಒಬ್ಬ ವ್ಯಕ್ತಿಯ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈ ದೇವಸ್ಥಾನಕ್ಕೆ ಬಂದು ಹೋದ ಎಷ್ಟೋ ಜನ ಹೇಳೋ ಮಾತು ಇದು. ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿ ವಾಪಸ್ ಹೋದ್ಮೇಲೆ ಮನಸ್ಸಲ್ಲಿ ಏನೋ ಒಂದು ಹೇಳೋಕಾಗದಂಥ ಶಾಂತಿ ಬಂದು ಕೂರುತ್ತೆ. ಎಲ್ಲೋ ಒಂದು ಮೂಲೆಯಿಂದ ಕಾರಣವೇ ಇಲ್ಲದೆ ಒಂದು ಅಜ್ಞಾತವಾದ ಸಂತೋಷ ಚಿಮ್ಮುತ್ತೆ ಅಂತಾರೆ. ಬಹುಶಃ ಇದನ್ನೇ ಇರಬೇಕು ದೈವಾನುಗ್ರಹದ ನಿಜವಾದ ಅನುಭವ ಅನ್ನೋದು. ಹಾಗಾಗಿ ಕೊನೆಯಲ್ಲಿ ಹೇಳೋದಾದ್ರೆ, ಆಲೂರಿನ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನ ಅನ್ನೋದು ಕೇವಲ ಒಂದು ಪೂಜೆ ಮಾಡೋ ಜಾಗವಾಗಿ ಉಳಿದಿಲ್ಲ. ಇದು ಅಸಂಖ್ಯಾತ ಜನರಿಗೆ ಅವರ ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವ ಒಂದು ಆಶ್ರಯ ತಾಣ. ಮನಸ್ಸಿಗೆ ಶಾಂತಿ ಬೇಕು ಅಂದಾಗ ನೆಮ್ಮದಿ ಕಂಡುಕೊಳ್ಳುವ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಗಟ್ಟಿಯಾಗಿ ನಿಂತಿದೆ. ಆಲೂರಿನ ಈ ಕಥೆ ನಮ್ಮನ್ನ ಮತ್ತೆ ನಾವು ಶುರು ಮಾಡಿದ ಮೊದಲನೇ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಒಂದು ಜಾಗ, ಒಂದು ಸಂಪ್ರದಾಯ, ಒಂದು ದೇವರ ಮೇಲಿರೋ ಇಂಥ ಅಚಲವಾದ ನಂಬಿಕೆ ಒಂದು ಇಡೀ ಸಮುದಾಯವನ್ನ ಹೀಗೆ ಒಟ್ಟಾಗಿ ಹಿಡಿದಿಡೋಕೆ ಸಾಧ್ಯ? ಸಮಾಜದಲ್ಲಿ ಇದರ ನಿಜವಾದ ಪಾತ್ರವಾದ್ರೂ ಏನು? ಈ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಆಳವಾಗಿ ಆಲೋಚಿಸಬೇಕಿದೆ.